ಕ್ರಿಕೆಟರ್ ಆಗ್ತೀರಿ ಅಂತ ಅನ್ಕೊಂಡಿದ್ದೆ, ಹೀರೋ ಆಗ್ತೀರಾ? ಸೊ ಇಲ್ಲಿಂದ ಎಲ್ಲಿಗೆ ಜರ್ನಿ ಸರ್ ಕಂಪ್ಲೀಟ್ ಆಗಿ? ಅಂದರೆ ಚಿಕ್ಕವಾಗಿಂದ ಕ್ರಿಕೆಟ್ ತುಂಬ ಇಂಟ್ರೆಸ್ಟ್ ಇತ್ತು, ಎಲ್ಲರಿಗೂ ಇರುತ್ತಲ್ಲ. ಸೊ ಸ್ವಲ್ಪ ಚೆನ್ನಾಗಿ ಆಡ್ತಿದ್ದೆ. ಸೊ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಬಂದಾಗ ಅದು ಮುಂದಕ್ಕೆ ಹೋಗಿಲ್ಲ. ಬಟ್ ಸ್ಕೂಲು ಮುಂಚೆಯಿಂದನೂ ತಂದೆ ಓದೋದು ಅದ್ರ ಬಗ್ಗೆನೇ ಗಮನ ಕೊಡು ಅಂತ ಹೇಳ್ತಿದ್ರು. ಸೊ 7th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ನಂದಾನಂದಿತ ಅಂತ ಒಂದು ಸಿನಿಮಾ ಮಾಡಿದ್ರು ತಂದೆ. ಅದು ಚಿಕ್ಕ ಹುಡುಗನ ರೋಲು, ಯೋಗೀಶ್ ಚಿಕ್ಕ ಹುಡುಗನ ರೋಲ್ ಇತ್ತು. ಸೊ ಅದನ್ನು ಮಾಡಬೇಕಿತ್ತು, ಅದನ್ನು ಮಾಡಿಬಿಟ್ಟೆ. ಆವಾಗಿಂದ ಒಂದು ಸ್ವಲ್ಪ ಸಿನಿಮಾ ಕಡೆ ಜಾಸ್ತಿನೇ ಇಂಟ್ರೆಸ್ಟ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಇವಾಗ ಅದಾದಮೇಲೆ ಬಂತು ಮಾಡಬೇಕಿತ್ತು ಒಂದಷ್ಟು ಸಿನಿಮಾಗಳು. ಸೊ ಒಂದು ಚೈಲ್ಡ್ ಆರ್ಟಿಸ್ಟಾಗಿ ನೋಟೆಡ್ ಆಗ್ತೀಯಾ, ಬೇಡ ಇವಾಗ ಗಮನ ಕೊಡು, ಓದೋದ್ರ ಮೇಲೆ ಗಮನ ಕೊಡು, ಫುಲ್ ಫ್ಲೆಜ್ಡ್ ಹೀರೋ ಆಗಿ ಆಮೇಲೆ ಮಾಡುವಂತೆ ಅಂತ ಅಂದ್ಬಿಟ್ಟು ಇವಾಗ ಡೆಬ್ಯೂ ಮಾಡ್ತಿದ್ದೆ. ಆ್ಯಂಡ್ ಫಸ್ಟ್ ಸಿನಿಮಾಗೆ ಕಂಪ್ಲೀಟ್ ಮಾಸ್ ಲುಕ್ಕಲ್ಲಿ ಬರ್ತಾ ಇದ್ದೀರಾ. ಸೊ ಒಪ್ಕೊಳ್ಳೋಕ್ಕೆ ಏನು ಕಾರಣ ಆಯಿತು ನಿಮಗೆ? ಅಂದರೆ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಮಾಡಬೇಕಂತಿತ್ತು. ಆಮೇಲೆ ಕತೆ ತುಂಬ ಸ್ಟ್ರಾಂಗ್ ಆಗಿದೆ, ಸಾಲಿಡ್ ಆಗಿದೆ. ಕ್ಯಾರೆಕ್ಟರು ಕೂಡ ನನಗೆ ತುಂಬ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಒಬ್ಬ ಸ್ಟೂಡೆಂಟ್, ಅವನು ಅವನ ಜೀವನದಲ್ಲಿ ತಗೊಳ್ಳೋ ಅಂಥ ತಿರುವುಗಳೇ ಒಂದು ಕತೆ. ಆಮೇಲೆ ಗನ್ ಆ್ಯಂಡ್ ರೋಸ್, ಅಂಡರ್ ವರ್ಲ್ಡು, ಲವ್ ಎರಡೂ ಇದೆ. ಆಮೇಲೆ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಏನಕ್ಕಿದು ಕ್ಲೈಮ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ನೀವು ಅಂದ್ಕೊಂಡಿದ್ದೀರಾ ಸರ್ ನಾನು ಇದೇ ಥರ ಇಂಡಸ್ಟ್ರಿಗೆ ಎಂಟ್ರ್ ಆಗಬೇಕು, ಇದೇ ಥರ ಏನು ಬರಬೇಕು ಅಂತ? ಅಂದರೆ ಮಾಸಿರೋ ಬರಬೇಕು ಅಂದ್ಕೊಂಡ್ರೆ ಹೇಗೆ ಅಂತ ನೀವು ನಿಮ್ಮ ಮೈಂಡಲ್ಲಿ? ಇಂಡಸ್ಟ್ರಿಗೆ ಬರಬೇಕನ್ನೋದು ಹೇಳಿದ್ನಲ್ಲ ಮುಂಚೆಯಿಂದನೂ ಇತ್ತು, ಮಾಡಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಬೇರೆ ಕತೆಗಳೆಲ್ಲ ಕೇಳಿದ್ದೆ. ಆಮೇಲೆ ಬೇರೆ ಒಂದು ಪ್ರೊಡಕ್ಷನ್ ಒಂದು ಮಾಡಬೇಕಿತ್ತು. ಕೋವಿಡ್ ಎಲ್ಲ ಬಂತು. ಅದಾದಮೇಲೆ ತಿರ್ಗಾ ಯಾವುದೂ ನಮ್ಗೆ ಇನ್ನೊಂದು ಕತೆ ಬಂದಿತ್ತು. ಅದು ಕತೆನೂ ಅಷ್ಟೊಂದೇನು ಇರಲಿಲ್ಲ. ಬಟ್ ಇದರಲ್ಲಿ ಈ ಥರ ನನ್ನನ್ನು ನಾನು ನೋಡ್ಕೋಬೋದು ಅನ್ನೋದು ಕ್ಯಾರೆಕ್ಟರು ನನಗೆ ತುಂಬ ಹತ್ರ ಕಾಣಿಸ್ತು. ಒಂದು ತುಂಬ ಹೇಳಿದ್ನಲ್ಲ ಪವರ್ಫುಲ್ ಕ್ಯಾರೆಕ್ಟರ್ ಅಂತಂದರೆ ಅವನು ತುಂಬ ಜಾಸ್ತಿ ಕೋಪ, ಮಾತು ಕಡಿಮೆ, ಕೆಲಸ ಜಾಸ್ತಿ, ಆ ಥರ ತುಂಬ ಪವರ್ಫುಲ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನನ್ನನ್ನು ನಾನು ಇದನ್ನು ಚೆನ್ನಾಗಿ ಮಾಡ್ಬೋದು. ಆ್ಯಕ್ಷನ್ ಓರಿಯೆಂಟೆಡ್ ಆಗಿರೋದ್ರಿಂದ ಆ್ಯಕ್ಷನ್ಸ್ ಎಲ್ಲ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಹೊಸಬನಿಗೆ ಇನ್ನು ಇದು ಆ್ಯಪ್ಟ್ ಸೂಟೇಬಲ್ ಸ್ಕ್ರಿಪ್ಟ್ ಅಂತ ಅಂದ್ಬಿಟ್ಟು ಚೂಸ್ ಮಾಡಿದೆ. ಹೀರೋ ಆಗಬೇಕು ಅಂತ ಸುಮ್ಮನೆ ಬರಲಿಲ್ಲ ಅವರು. ಸೊ ಹಾರ್ಸ್ ರೈಡಿಂಗ್ ಎಲ್ಲ ಕಲಿಸ್ಕೊಳ್ತಾರೆ, ಕಂಪ್ಲೀಟಾಗಿ ಏನೇನು ತಯಾರಿ ಎಲ್ಲ ಮಾಡ್ಕೊಳ್ತಾರೆ. ಹೌದು, ಅದು ಅವರು ನಾನು ಮಾಡ್ತೀನಿ ಅಂತಂದಾಗ್ಲೂ ಅಷ್ಟು ಈಸಿಯಾಗಿ ಎನ್ಕರೇಜ್ ಮಾಡಿಲ್ಲ. ಅವರೆಲ್ಲ ನೀನು ಮಾತಾಡೋದೆಲ್ಲ ಈಸಿ, ಕ್ಯಾಮ್ರಾ ಫೇಸ್ ಮಾಡಬೇಕು, ನಾಳೆ ದಿನ ಕೆಲಸ ಮಾಡಬೇಕು ಅಂತ ಬಂದಾಗ, ಬಿಕಾಸ್ ಡೇ ಆ್ಯಂಡ್ ನೈಟ್ ಶೂಟ್ಗಳು ಇಟ್ಟಿರ್ತಾರೆ, ನಾವೆಷ್ಟು ಡೆಡಿಕೇಟೆಡ್ ಆಗಿರ್ತೀವಿ ಅನ್ನೋದು ತುಂಬ ಕೌಂಟ್ ಆಗುತ್ತೆ. ಆಮೇಲೆ ಅಲ್ಲಿ ಹೋಗಿ ಕಲಿಯೋವಂಥದ್ದು, ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ ಕಲಿಯೋವಂಥದ್ದು ಕಡಿಮೆ ಇರುತ್ತೆ. ನಮ್ಮ ತಂದೆ ಅದಕ್ಕಿಂತ ಮುಂಚೆನೇ ನೀನು ಕಲಿಬೇಕಾಗಿರೋದು ತುಂಬ ಇದೆ ಅಂತ ಅಂದ್ಬಿಟ್ಟು ಫೈಟ್ಸ್ ಆಗಲಿ, ಜಿಮ್ನಾಸ್ಟಿಕ್ಸ್ ಆಗಲಿ, ಬಾಡಿ ಬಗ್ಗೆನೂ ಒಂದಷ್ಟೆಲ್ಲ ತಿಳ್ಕೊಂಡು, ಹಾರ್ಸ್ ರೈಡಿಂಗು, ಸ್ವಿಮ್ಮಿಂಗು ಏನೇನಿದೆ ಅದಕ್ಕೆಲ್ಲ ತಯಾರಿ ಮಾಡೇ, ಬಿಕಾಸ್ ನಾಳೆ ದಿನ ಸೆಟ್ಟು ಶೂಟಿಂಗ್ ಅಂತ ಬಂದಾಗ ಕಲಿಯೋವಂಥದ್ದು ಅಥವಾ ಇದು ಬರಲ್ಲ ಅನ್ನೋದು ಬೇಡ ಅಂತ ಎಲ್ಲ ಥರ ತಯಾರಿಗಳು ಮಾಡ್ಕೊಂಡೇ ಬಂದಿದ್ದೀವಿ. ಎಲ್ಲ ಥರ ತಯಾರಿ ಮಾಡ್ಕೊಂಡು ಬರ್ತಾ ಇದ್ದೀರಾ. ಒಳ್ಳೆ ಟೀಮ್ ಸಿಕ್ಕಿದೆ. ಟೀಮ್ ಸಿಕ್ಕಿದೆ. ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಪ್ರೊಡಕ್ಷನ್ ಟೀಮು, ಕಾಸ್ಟಿಂಗ್ ಬಗ್ಗೆ ತುಂಬ ದೊಡ್ಡ ಸ್ಟಾರ್ ಮಾಡಿದ್ದೀರಾ. ಅಂದರೆ ಇವಾಗ ಮುಂಚೆ ಒಂದು ಸ್ವಲ್ಪ ಭಯ ಇತ್ತು, ಯಾರಿಗೇ ಆಗಲಿ ಒಂದು ಸಿನಿಮಾ ಒಂದು ಡೆಬ್ಯೂ ಮಾಡ್ತೀವಿ ಅಂದಾಗ ಒಂದು ಕಾನ್ಷಿಯಸ್ನೆಸ್ ಇದ್ದೇ ಇರುತ್ತೆ. ಬಟ್ ನಮ್ಮ ಶ್ರೀನಿವಾಸ್ ಸರ್ ಆಗಿರಲಿ, ನಮ್ಮ ಜೊತೆ DOP ಜನಾರ್ದನ್ ಬಾಬು ಅವರಾಗಿರಲಿ, ಪ್ರತಿಯೊಬ್ಬರೂ ನಮಗೆ ಅವ್ರಿಗಿರೋ ಎಕ್ಸ್ಪೀರಿಯನ್ಸಿಂದ ಹೊಸಬ್ರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಅವ್ರ ಹತ್ರ ಹೆಂಗೆ ಕೆಲಸ, ನಮಗೆಲ್ಲೂ ಟೆನ್ಷನ್ ಕೊಡೋದಾಗಲಿ, ಪ್ರೆಷರ್ ಕೊಡೋದಾಗಲಿ ಯಾವ ಥರನೂ ಫೀಲ್ ಬರ್ಸಿಲ್ಲ. ಬಿಕಾಸ್ ಅವ್ರ ಎಕ್ಸ್ಪೀರಿಯನ್ಸ್ ಇಲ್ಲಿ ಮ್ಯಾಟರ್ ಆಯಿತು. ಆಮೇಲೆ ನಮ್ಮಿಂದ ಅದೇ ಥರ ಕೆಲಸ ತೆಗೆದ್ರು. ಅದ್ರ ಜೊತೆಗೆ ಮೊದಲನೇ ಸಿನಿಮಾಗೆ ಎಸ್ಪೆಷಲಿ ಅವಿನಾಶ್ ಅವರು, ಕಿಶೋರ್ ಅವರು, ಸುಚೇಂದ್ರ ಪ್ರಸಾದ್ ಅವರು, ಜೀವನ್ ರಿಚಿ ಅವರು, ಶೋಭರಾಜ್ ಅವರು, ಅವ್ರ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದು, ನನ್ನ ಸ್ಕ್ರೀನ್ ಸ್ಪೇಸ್ನ ನಾನು ತುಂಬ ಲಕ್ಕಿ ಅಂತಲೇ ಅನ್ನಿಸ್ತಿದೆ. ಆಮೇಲೆ ಒಂದು ಅದೃಷ್ಟನೇ ಅಂತ ಹೇಳ್ಕೊಬೋದು ಈ ಪ್ರೊಡಕ್ಷನಲ್ಲಿ ನನ್ನ ಡೆಬ್ಯೂ ಸಿಕ್ಕಿರೋದು. ಆ್ಯಂಡ್ ಕಿಶೋರ್ ಸರು ಕೂಡ ಅವರು ತುಂಬ ಲೆಜೆಂಡರಿ ಆ್ಯಕ್ಟರ್. ಅವರು ಎಲ್ಲ ಭಾಷೆಯಲ್ಲೂ ಎಲ್ಲ ಥರ ಸಿನಿಮಾ ಮಾಡ್ತಿದ್ದಾರೆ, ತುಂಬ ಬ್ಯುಸಿ ಇರೋರು. ಅವ್ರನ್ನ ಎಲ್ಲ ನಾವೇನೋ ಅಂದ್ಕೊಂಡಿದ್ವಿ, ಬಟ್ ಅವ್ರ ಜೊತೆ ಮಾತಾಡಿದಾಗ ನಮಗೆ ಗೊತ್ತಾಗುತ್ತೆ ಅವ್ರು ತುಂಬ ಹಂಬಲ್, ತುಂಬ ಡೌನ್ ಟು ಅರ್ತ್ ಪರ್ಸನ್. ನಮಗೆಲ್ಲೂ ಅವ್ರನ್ನ ನಿಂತ ನಟ ಅದು ಇದು ಅಂತ ತುಂಬ ಜಾಲಿಯಾಗಿ, ತುಂಬ ಜೋವಿಯಲ್ ಪರ್ಸನ್ ಅವರು. ನಮಗೆಲ್ಲ ಕೆಲಸ ಮಾಡಿಕೊಡೋದಕ್ಕೆ ಈಸಿ ಆಗೋವಂಥ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಕೊಟ್ರು. ಸೊ ಅವ್ರಿಗೆಲ್ಲ ಥ್ಯಾಂಕ್ಫುಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಸಿನಿಮಾ ಇವಾಗ ನನಗೆ ಮೇನ್ ಈ ಕತೆ ಹೇಳಿದ್ನಲ್ಲ ನಿಮಗೆ, ಸುಮ್ಮನೆ ಏನೋ ಆ್ಯಕ್ಷನ್ ಓರಿಯೆಂಟೆಡ್ ಮಾಡಬೇಕು ಅಂದ್ಬಿಟ್ಟು 4 ಆ್ಯಕ್ಷನ್ನು ಸುಮ್ಮನೆ ಮಾಡಿದ್ರು ಅಂತಿಲ್ಲ. ಕತೆ ಒಳಗಿದೆ ಆ್ಯಕ್ಷನ್ಸು, ಬೇಕಾಗಿರೋ ಟೈಮ್ನಲ್ಲಿದೆ. ಆಮೇಲೆ ಸಾಂಗ್ಸು ಕೂಡ ನಿಮಗೆ 4 ಸಾಂಗ್ 4 ಡಿಫ್ರೆಂಟಾಗಿ ಬಂದಿದೆ. ಒಂದು ಮಾಸ್ ರ್ಯಾಪ್ ಸಾಂಗ್, ಒಂದು ಮಾಸ್ ಬಿಲ್ಡಪ್ ಸಾಂಗು, ಒಂದು ಡ್ಯುಯೆಟ್ಟು, ಮತ್ತು ಎಲ್ಲರಿಗೂ ಇಷ್ಟ ಆಗುವಂಥದ್ದು ಪ್ಯಾಥೋ ಸಾಂಗ್ 108 ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ. ಸೊ ಆಲ್ಬಮು ಕೂಡ ಆ್ಯಂಡ್ BGMು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಕತೆ ಹೇಳಿದ್ನಲ್ಲ, ನಾನು ಮೇಯ್ನು ಕತೆ ನನಗೆ ತುಂಬ ಒಂಥರ ಕನೆಕ್ಟ್ ಆಗ್ಬೋದು. ಇದು ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು ಏನು ಒಂದು ಜೀವನದಲ್ಲಿ ಏನೇನು ಆಗುತ್ತೆ ಮುಂದಕ್ಕೆ, ಈ ರೌಡಿಸಮ್ಮು, ಈ ಡ್ರಗ್ಸ್ ಅಂತೆಲ್ಲ ಹೋದರೆ
ಈ ಲವ್ ಅನ್ನೋದು ಏನೇನೆಲ್ಲ ಆಗ್ಬೋದು, ಹೆಂಗೆಲ್ಲ ಚೇಂಜಸ್ ತೊಗೋಬೋದು, ಮುಂದಕ್ಕಾಗೋಂಥ ಪರಿಣಾಮಗಳೇನು ಅನ್ನೋದು ಈ ಕತೆ ಆಗಿತ್ತು. ಸೊ ಯಾರೇ ನೋಡೋದಾಗಲಿ, ಎಸ್ಪೆಷಲಿ ನಮ್ಮ ಪಡ್ಡೆ ಹುಡುಗರು, ನಮ್ಮ ಮಾಸ್ ಬೆಲ್ಟ್ ಏನಿದೆ ಅವ್ರಿಗೆಲ್ಲರಿಗೂ ಒಂದು ಹತ್ತಿರವಾದಂತಹ ಸ್ಕ್ರಿಪ್ಟ್ ಇದು. ಪ್ಲಸ್ ಬೇರೆ ಲ್ಯಾಂಗ್ವೇಜಲ್ಲೂ ಏನಕ್ಕೆ ಡಬ್ ಮಾಡಿ, ನಮ್ಮ ಕನ್ನಡ ಸಿನಿಮಾ ಇದು, ನಮ್ಮ ಕನ್ನಡ ಸಿನಿಮಾ ಕನ್ನಡನೇ ಫಸ್ಟ್ ಮಾಡಿದ್ದೀವಿ, ಬೇರೆ ಎಲ್ಲ ಡಬ್ ಮಾಡಿದ್ದೀವಿ. ಇದು ಒಂದು ಯೂನಿವರ್ಸಲ್ ಥಾಟ್ಸ್ ಇರೋದ್ರಿಂದ ಲವ್ ಆ್ಯಂಡ್ ಆ್ಯಕ್ಷನ್ನು ಬೇರೆಯವ್ರಿಗೂ ಇದು ಕನೆಕ್ಟ್ ಆಗೋವಂಥ ಸ್ಕ್ರಿಪ್ಟ್ ಆಗಿದ್ದರಿಂದ ಬೇರೆ ಲ್ಯಾಂಗ್ವೇಜಲ್ಲೂ ಡಬ್ ಮಾಡಿದ್ದೀವಿ. ಸಿನಿಮಾ ಸ್ಟೋರಿ ಲೈನ್ ಬಗ್ಗೆ ನೀವು ಆಕ್ಚುಲಿ ಕಲ್ತಿದ್ದೇನೆ ಆರ್ಟಿಸ್ಟ್ ಇದ್ದಾಗಲೇ ನಾನಿನ್ನು ಹೊಸಬ, ನಾನು ತುಂಬ ಕಲಿಯೋಂಥದ್ದು ತುಂಬ ಇದೆ. ನಾನು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡಿದೆ, ಅದು ತುಂಬ ಹೇಳ್ಕೊಡ್ತಿದ್ರು. ನಾನು ಆಗಿದ್ರೂ ದಯವಿಟ್ಟು ನನಗೆ ಹೇಳಿ, ನಾನು ಮುಂದಕ್ಕೂ ಅದನ್ನು ತಿದ್ಕೊಳ್ತೀನಿ. ಬಟ್ ಕಲ್ತಿದ್ದೇನು ಅಂತಂದರೆ, ಓಕೆ ಸಿನಿಮಾ ಅನ್ನೋದು ನಾನು ಶೂಟಿಂಗ್ಗಳಿಗೆಲ್ಲ ತುಂಬ ಓಡಾಡಿದ್ದೀನಿ ಮುಂಚೆ ಎಲ್ಲನೂ. ಬಟ್ ಬೀಯಿಂಗ್ ಅ ಪಾರ್ಟ್ ಆಫ್ ಇಟ್, ನಾನು ಸಿನಿಮಾ ನಟನೆ ಮಾಡ್ತಿರ್ಬೇಕಾದ್ರೆ ಒಂದು ಟೈಮಿಂಗ್ ಸೆನ್ಸ್ ಆಗಿರ್ಬೋದು, ನೀವು ಸೆಟ್ಟಿಗೆ ಎಷ್ಟೊತ್ತು ಬಂದು ಕೂತಿರ್ತೀರಾ, ನೀವು ಹೆಂಗೆ ಇಂಟರ್ಯಾಕ್ಟ್ ಮಾಡ್ತೀರಾ ಪ್ರತಿಯೊಬ್ಬರ ಜೊತೆ, ಆ ಥರ ಕಲ್ತಿರೋದು ತುಂಬ ಕಲಿಯೋದಿರುತ್ತೆ. ಬಿಕಾಸ್ ನೀವು ಒಂದು ಸರ್ಟನ್ ಸೆಟ್ ಆಫ್ ಟೈಮ್ ನೀವು ಒಂದು ತಿಂಗಳು 2 ತಿಂಗಳು ಒಟ್ಟಿಗೆ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಅದು ಬೇಸಿಕ್ಲಿ ಇರುತ್ತೆ. ಒಂದಷ್ಟು ಜೀವನದ ಟೈಮಿಂಗ್ ಸೆನ್ಸ್ ಅನ್ನೋದಾಗಲಿ ಕಲಿತೀವಿ. ಅಂಡ್ ಈ ಸಿನಿಮಾದಲ್ಲಿ 2 ಪಾರ್ಟ್ ಅಂದರೆ ಒಂದು ಕಡೆ ರೌಡಿಸಮ್ ಕಂಪ್ಲೀಟ್ ಮಾಸ್, ಒಂದು ಕಡೆ ಲವರ್ ಬಾಯ್ ಬ್ಯಾಲೆನ್ಸ್ ಮಾಡಿಸಿ ಸಿನಿಮಾದಲ್ಲಿ ಫಸ್ಟ್ ಸಿನಿಮಾಗೆ ಈ ಥರ ಕಾಸ್ಟ್ ನಿಭಾಯಿಸಿದ್ದೀರಿ. ಚೆನ್ನಾಗಿತ್ತು, ವರ್ಕ್ ಮಾಡೋದು ಚೆನ್ನಾಗಿತ್ತು. ಆಮೇಲೆ ಲವ್ ಅನ್ನೋದೊಂದು ಸ್ವಲ್ಪ ಅಷ್ಟೇ ಬಿಟ್ಟರೆ ಬೇರೆಲ್ಲ ರೆಡಿ ಇದೆ. ಸ್ವಲ್ಪ ಅಂದರೆ ಅದು ಹೇಳೋಕೆ ಕಷ್ಟ ಆಗ್ತಿತ್ತು ಒಂದು ಸ್ವಲ್ಪ ಲವ್ ಸೀನ್ಸ್ ಮಾಡೋದಕ್ಕೆ. ಬಿಕಾಸ್ ತಂದೆ ಎಲ್ಲ ಜೊತೆಗೆ ಇರ್ತಿದ್ರು ಸೆಟ್ಟಲ್ಲೆಲ್ಲ. ಅದು ನಿಮ್ಗೆ ಗೊತ್ತಿರೋರು ಯಾರೋ ಒಬ್ರು ಇದ್ದಾರೆ, ಅದು ಅಪ್ಪ ಅಮ್ಮ ಅಂತೆಲ್ಲ ಇದ್ದಾರೆ ಅಂತ ಒಂದು ಭಯ ಇರುತ್ತಲ್ಲ, ಒಂದು ಮುಗಿದಾರ ಫೀಲ್. ಸೊ ಆ ಥರ ಇತ್ತು. ಒಂದು ಸ್ವಲ್ಪ ಅದೇ ಥರ ಆ ಥರ ಆಗಿತ್ತು. ಅದಕ್ಕೆ ನಾನು ಒಂದೊಂದ್ಸಲ ಹೇಳಿರ್ತಿದ್ದೆ, ಡ್ಯಾಡಿ ಬರಬೇಡಿ ಸುತ್ತಮುತ್ತ, ದೂರದಲ್ಲಿರಿ, ನಾನು ಮಾಡ್ತೀನಿ. ಹೌದೌದೌದು. ತಂದೆ ಅವಾಗಿಂದನೂ ಇಂಡಸ್ಟ್ರಿಯಲ್ಲಿದ್ದಾರೆ. ತುಂಬ ಒಂದು ದೊಡ್ಡ ಸಿನಿಮಾಗಳು ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ. ಅವೆಲ್ಲ ನೋಡ್ಕೊಂಬಂದಿದ್ದೀನಿ. ನಾನು ತವರಿಗೆ ಬತ್ತಂಗೆ ಎಲ್ಲ ನೋಡಿದಾಗ ನಾನು ಓದ್ತಿದ್ದೀನಿ ಅಂತ ಒಂದು. ಸೊ ಅದಾದಮೇಲೆ ಇನ್ನೇನು ನಾನು ಸಿನಿಮಾ ಮಾಡಬೇಕು ಅಂತ ಬಂದಾಗ ಅವರೊಂದಷ್ಟು ಗೈಡೆನ್ಸ್ಗಳು, ನಾನು ಹೇಳಿದ್ನಲ್ಲ ಈ ಥರ ಅಂದರೆ ಅದಷ್ಟು ಈಸಿ ಅಲ್ಲ ಅದು ಇದು ಅಂತ, ಅವರೆಲ್ಲ ಒಂದು ಸ್ವಲ್ಪ ಗೈಡೆನ್ಸ್ ಕೊಟ್ಟು ಈ ಥರ ಮಾಡಬೇಕು ಅಂತೆಲ್ಲ ಜೊತೆಗೆ ನಿಂತ್ಕೊಂಡು ಟೀಮ್ ಜೊತೆಗೆಲ್ಲ ಇದ್ದು ಇವಾಗ ಒಂದು ಡೆಬ್ಯೂ ಸಿನಿಮಾನ ಮಾಡಿ ತೊಗೊಂಬಂದು ಇನ್ನು 3ನೇ ತಾರೀಕು ರಿಲೀಸ್ ಆಗ್ತದೆ. ಇಲ್ಲ, ಒಂದು 17-18 ಇರಬೇಕು. ನಾನು 5th 7th ಸ್ಟ್ಯಾಂಡರ್ಡಲ್ಲಿದ್ದೆ ಅವಾಗ. ಹಂಗೆ ಸುಮ್ಮನೆ ಶೂಟಿಂಗಿಗೆ ಹೋಗಿರ್ತಿದ್ದೆ. ಅಲ್ಲಿ ಯಾರೋ ಅಸೋಸಿಯೇಟ್ ಅಂದರು, ಸರ್ ಹುಡುಗನ ರೋಲ್ ಮಾಡಿಸ್ಬಿಡೋಣ, ಚಿಕ್ಕ ಹುಡುಗನ ರೋಲು ಅಂತ ಅಂದ್ಬಿಟ್ಟು. ಅಲ್ಲಿ ಸುಮ್ಮನೆ ಇದ್ದೆ, ಕೇಳಿಸ್ಕೊಂಡಿದ್ದ ತಕ್ಷಣ ಮನೆಗೆ ಹೋಗಿ ಇಡ್ಬಿಟ್ಟೆ. ನಾನು ಮಾಡ್ತೀನಿ ಡ್ಯಾಡಿ, ನಾನು ಮಾಡಬೇಕಷ್ಟೇ ಅಂತ ತಿಳ್ಕೊಂಬಿಟ್ಟೆ. ಮಾಡಿಸಿದ್ರು. ಅದಾದಮೇಲೆ ಇನ್ನು ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಅವ್ನು ಇನ್ನು ಓದ್ ಕಡೆ ಗಮನ ಕೊಡಲ್ಲ, ಬರುತ್ತಪ್ಪ ಅವೆಲ್ಲ ಟೈಮ್ ಬರುತ್ತೆ, ಆ ಟೈಮ್ ಬಂದಾಗ ಮಾಡುವಂತೆ, ಈಗ ಸದ್ಯಕ್ಕೆ ಓದೋದ್ರ ಕಡೆ ಗಮನ ಕೊಟ್ಟು ಅದು ಮಾಡು ಅಂತ ಹೇಳ್ತಾರೆ. ಇವಾಗ ಒಂದು ಹೌದೌದೌದು ಸದ್ಯಕ್ಕೆ ಅದೇ ಒಂದು ಎಷ್ಟೇ ಎಲ್ಲ ರೆಡಿ ಆಗ್ತದೆ ಪ್ರಾಡಕ್ಟ್ ಇನ್ನೇನು ರಿಲೀಸ್ ಆಗೋದಕ್ಕೆ. ಒಂದು ಸ್ವಲ್ಪ ಭಯ ಅನ್ನೋದು ಇದ್ದೇ ಇರುತ್ತೆ. ಮೊದಲನೇ ಸಿನಿಮಾ ಏನೇ ಮಾಡಿದ್ದೀವಿ, ಟೀಮ್ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ, ಎಲ್ಲ ಫ್ರೆಂಡ್ಲಿಯಾಗಿ ಪ್ರತಿಯೊಬ್ಬರೂ ಸಪೋರ್ಟಿವ್ ಆಗಿದ್ದಾರೆ. ಒಂದು ಭಯ ಇದ್ದೇ ಇರುತ್ತೆ. ಬಟ್ ನಾವು ಇನ್ನೇನು ಮುನ್ನುಗ್ಗಬೇಕು, ಮಾಡಿದ್ದೀವಿ, ವಿಶ್ ಮಾಡ್ತಿದ್ದೀವಿ, ಒಳ್ಳೇದಾಗುತ್ತೆ, ಸಿನಿಮಾಗೆ ಒಳ್ಳೇದಾಗುತ್ತೆ, ಜನ ಸಪೋರ್ಟ್ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ನೋಡೋಣ ಹೆಂಗಾಗತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು